ಇವತ್ತು ಈರುಳ್ಳಿ ಹೂವು ಆಯಿತು. ಸೊ ಇದನ್ನೆಲ್ಲ ಕಟ್ ಮಾಡಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಈಗ ಇದನ್ನೆಲ್ಲ ಸಣ್ಣ ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೇಳೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ. ಸೊ ಬೇಳೆ, ಈರುಳ್ಳಿ, ಹೂವು, ತರಕಾರಿ ಏನಾದರೂ ಇದ್ದರೆ ಹಾಕ್ಕೊಬೋದು, ಇಲ್ಲ ಆಲೂಗೆಡ್ಡೆ ಇದ್ದರೆ ಹಾಕ್ಕೊಬೋದು. ಇದನ್ನೆಲ್ಲ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಆಮೇಲೆ ತೊಳ್ಕೊಬೇಕು. ಈಗ ಸ್ವಲ್ಪ ಆಲೂಗೆಡ್ಡೆ, ಈರುಳ್ಳಿ, ಹೂವು ಮತ್ತು ಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ತೊಳ್ಕೊಬೇಕು ಇದನ್ನೆಲ್ಲ. ಈಗ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಈರುಳ್ಳಿ, 1.5 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ತೆಂಗಿನಕಾಯಿ, ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾನು 2 ಟೊಮೆಟೊ ತೊಗೊಂಡಿದ್ದೀನಿ. ಸೊ ಈಗ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದನ್ನು ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಸಾಂಬಾರು ಪುಡಿ ಮಾಮೂಲಿ ತರಕಾರಿ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ, ಆ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನಿಮ್ಮನೆಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ, ನಾವು 4 ಜನಕ್ಕೆ ಮಾಡ್ತಾಯಿದ್ದೀನಿ ನಾನು. ಸೊ ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು 2 ಸ್ಪೂನು ಅಥವಾ 3 ಸ್ಪೂನು ಪುಡಿ ಹಾಕ್ಕೊಬೋದು. ಟೊಮೆಟೊ, ತೆಂಗಿನಕಾಯಿ, ಈರುಳ್ಳಿ ಎಲ್ಲ ಗ್ರೈಂಡ್ ಆಗಿದೆ. ನಾನೀಗ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಹುಳಿ ಸಾಂಬಾರು ಪುಡಿ. ನಾನೊಂದು 3 ಸ್ಪೂನ್ ಹಾಕ್ಕೊತೀನಿ, ಅಂದರೆ ಚಿಕ್ಕ ಸ್ಪೂನು, ಅದಕ್ಕೋಸ್ಕರ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಈ ಕಡೆ ತರಕಾರಿ ಬೇಳೆ ಎಲ್ಲ ಕುದಿಯೋಕ್ಕಿಟ್ಟಿದೆ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಈಗ ಕುದೀತಾ ಇದೆ. ಇದೆಲ್ಲ ರುಬ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಕುದಿ ಬಂದಿದೆ. ಉಪ್ಪು ಹಾಕ್ಕೊಂಡೆ. ನೆಕ್ಸ್ಟ್ ಈಗ ನೀವು ರುಬ್ಬಿರೋಂಥ ಮಸಾಲೆ ಹಾಕ್ಕೊಂಡು ನೀರೆಲ್ಲ ಹಾಕ್ಕೊಬೇಕು. ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಮಾಡ್ಕೊಬೇಕು. ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಬೋದು ಗಟ್ಟಿಯಾಗಿದ್ದರೆ. ಒಂದು ವಿಷಲ್ ಕೂಗಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಂಬಾರು ಒಗ್ಗರಣೆ ಎಲ್ಲ ಆಗಿದೆ. ಸಾಂಬಾರು ರೆಡಿ ಆಗಿದೆ. 1-2 ಕುದಿ ಬಂದಮೇಲೆ ಸೊ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಹೂವು ಹಾಕಿ ಮಾಡಿರುವಂಥ ಸಾಂಬಾರು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಈ ಸೀಸನಲ್ಲಿ ಸಿಗುತ್ತೆ ಈರುಳ್ಳಿ ಹೂವು. ನೀವು ಬೇಕಾದರೆ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೈಡ್ ರೈಸ್ಗಾಗಿರ್ಬೋದು, ಈ ಥರ ಸಾಂಬಾರು ಮಾಡಿದ್ರೂ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಮುದ್ದೆಗೆ, ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈರುಳ್ಳಿ ಹೂವು ಬರೋವಂಥ ಸೀಸನಲ್ಲಿ ನೀವು ಮಾಡಿ, ಒಂದ್ಸಲಿ ಮಾಡಿ ಟ್ರೈ ಮಾಡಿ. ಹೇಗಿತ್ತು, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಇಷ್ಟ ಆಯಿತಾ ಏನು ಎತ್ತ ಅಂತ ಹೇಳಿಬಿಟ್ಟು. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಹಪ್ಪಳ ನಂಚ್ಕೊಂಡು ಮುದ್ದೆಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಯಾರೂ ಇಲ್ಲ, ರೋಡಲ್ಲೆಲ್ಲ ಮಲಗಿಬಿಟ್ಟಿದ್ದಾರೆ ಅನಿಸುತ್ತೆ. ಸೊ ನಾವು ವಾಕಿಂಗ್ ಮಾಡ್ತಾ ಇದ್ದೀವಿ. ನನ್ನ ಮಗಳಲ್ಲಿ ಸೈಕಲ್ ತುಳಿತಾ ಇದ್ದಾಳೆ. ಎಲ್ಲ ಹೊಂಗೆ ಮರಗಳು ನೋಡಿ, ಎಲ್ಲ ಫುಲ್ಲು ಚಿಗುರು ಬಿಟ್ಟಿದೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗಾಡಿಗಳಿಗೆಲ್ಲ ನೆರಳಿರುತ್ತೆ. ತುಂಬ ಚೆನ್ನಾಗಿ ಗಾಳಿನೂ ಬರುತ್ತೆ. ವಾಕಿಂಗೆಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಚಳಿ ಇದ್ದಾಗ ವಾಕಿಂಗ್ ಹೋಗೋದು ಬಿಟ್ಬಿಟ್ಟಿದ್ವಿ. ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ವಾಕಿಂಗ್ ಮಾಡ್ಕೊಂಡು 1-2 ರೌಂಡು ಬಂದು ಮಲಗಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳಿ. ಸ್ವಲ್ಪ ಅವರೆಕಾಯಿ ನೆನೆಸಿಟ್ಟಿದೆ. ನಾನು ಸ್ವಲ್ಪ ಸುಲಿಯೋದು ಇದೆ. ಸುಲಿದ್ಬಿಟ್ಟು ನೆನೆ ಹಾಕ್ಬಿಟ್ರೆ ನಾಳೆ ಇದ್ಕದ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು. ಹಾಗಾಗಿ ಮಕ್ಕಳೆಲ್ಲ ಈಗ ಬುಕ್ ಜೋಡಿಸ್ತಾ ಇದ್ದಾರೆ. ಟೈಮ್ ಆಲ್ರೆಡಿ 10:30 ಆಗಿದೆ. ಸೊ ಈಗ ವಾಕಿಂಗ್ ಮುಗಿಸ್ ಬಂದು ಅವರೆಲ್ಲ ಬುಕ್ ಜೋಡಿಸೋ ಅಷ್ಟು ನಾನು ಸ್ವಲ್ಪ ಅವರೆಕಾಯಿ ಸುಲಿದ್ಬಿಟ್ಟು ನೆನೆ ಹಾಕ್ಬಿಟ್ರೆ ಬೆಳಗ್ಗೆ ಇದ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಸೊ ನಾಳೆ ಸಿಗ್ತೀನಿ. ಗುಡ್ ನೈಟ್. ಸ್ಕೂಲಲ್ಲಿ ಕಲ್ಮಿನೇಷನ್ ಡೇ ಪ್ರೋಗ್ರಾಮ್ ಇತ್ತು. ಹಾಗಾಗಿ ಪೇರೆಂಟ್ಸ್ನೆಲ್ಲ ಕರೆದಿದ್ರು. ಸೊ ನಾವು ಎಲ್ಲ ಬಂದಿದ್ದೀವಿ. ಯಾರ್ಯಾರು ಮಕ್ಕಳು ಸೇರಿದ್ದಾರೆ ಅವ್ರ ಪೇರೆಂಟ್ಸ್ನ ಕರೆದಿದ್ರು. ಸೊ ನಾವೆಲ್ಲ ಬಂದಿದ್ದೀವಿ. ಈಗ ಮಕ್ಕಳಿಗೆಲ್ಲ ಡ್ಯಾನ್ಸ್ ಮಾಡಿ ಅಂತ ಹೇಳಿ ಸಾಂಗ್ ಹಾಕಿದ್ದಾರೆ. ಲಾಸ್ಟಲ್ಲಿ ಫೋಟೋಶೂಟ್ ನಡೀತಾ ಇದೆ. ಮಗಳದು ಇವತ್ತು ಸ್ಕೂಲಲ್ಲಿ ಪ್ರೋಗ್ರಾಮ್ ಇತ್ತು. ಹಾಗಾಗಿ ಬಂದಿದ್ವಿ. ಈಗೆಲ್ಲ ಆಟ ಆಡೋಕ್ಕೆ ಹೋಗಿದ್ದಾರೆ. ಶಾಲಿಂದ ಬಾ. LKG UKGಲಿದ್ದಾಗಂತೂ ತುಂಬ ಆಡಿಸ್ತಾಯಿದ್ರು. ಈಗ ಅಷ್ಟು ಇಲ್ಲ. ಸೊ ಇವತ್ತು ಫ್ರೀ ಬಿಟ್ಟಿದ್ದಾರಲ್ಲ. ಹಾಯ್ ಮೋನು, ಏನಿದು?
ನಮ್ಮ ಮನೆ ಹತ್ರನೇ ಸ್ಕೂಲಲ್ಲಿ ಇವತ್ತು ಆ್ಯನ್ಯಲ್ ಡೇ ಪ್ರೋಗ್ರಾಮ್ ನಡೀತಿದೆ. ಅಲ್ಲಿ ಇದೆಲ್ಲ ಇಟ್ಟಿದ್ರು ಚಾರ್ಟ್ಸ್ ಅಂತ ಎಲ್ಲ ಹೋಗಿ ತೊಗೊಂಡು ಬಂದಿದ್ದಾಳೆ ಪ್ರೋಗ್ರಾಮ್ ನೋಡಿಕೊಂಡು. ಇನ್ನೊಂದು ಪಿಂಕ್ ಕಲರ್ ಇರುತ್ತಲ್ಲ ಅದಿರಲಿಲ್ವಾ? ವೈಟೇನಾ? ಬಿಡು, ಬೇರೆ ಏನಾದರೂ ಇರಲಿಲ್ವಾ? ಏನಿತ್ತು ಮತ್ತೆ? ನಾನು 50 ರೂಪೀಸ್ ತಗೋತಿದ್ದೆ. ಇದೆಷ್ಟು? ಇದು 30ನ ಚೇಂಜ್ ತಂದಿದ್ಯಾ ಕರೆಕ್ಟಾಗಿ? ನೋಡಿ ಸೌಂಡ್ ಕೇಳಿಸ್ತಾ ಇದೆ. ಅಲ್ಲೇ ಕುತ್ಕೊಂಡು ತಿನ್ಬೇಕು ತಾನೇ ಪ್ರೋಗ್ರಾಮ್ ನೋಡಿಕೊಂಡು. ನಾನು ಪ್ರೋಗ್ರಾಮ್ ನೋಡಲ್ಲ ಅಂತ ಅಂದ್ಬಿಟ್ಟು. ನೀವು ಕೃತು ಎಲ್ಲ ಬಂದ್ರಲ್ಲ, ಅವರು ಅಲ್ಲೇ ಹೋದ್ರು, ಇಲ್ಲಿಗೆ ಬಂದರು. ಓಕೆ, ಚೆನ್ನಾಯ್ತಾ? ನಂಗೊಂಚೂರು ಕೊಡು, ಹಿಂಗೆ ಇದನ್ನು ನೋಡೋಣ ಟೇಸ್ಟ್. ಕ್ಲೌಡ್ ಥರ ಇದೆ. ಹಂಗೆ ಕರ್ಗೋಗ್ಬಿಡುತ್ತೆ ಬಾಯಿಗಿಟ್ರೆ. ನನ್ನ ಮಗಳು ಸ್ಕೂಲಲ್ಲಿ ಇವತ್ತು ಕಲ್ಮಿನೇಷನ್ ಡೇ ಪ್ರೋಗ್ರಾಮ್ ಇತ್ತು. ಸೊ ಹಾಗಾಗಿ ಸ್ಕೂಲ್ಗೆ ಹೋಗಿ ಬಂದ್ವಿ ಈಗ ತಾನೆ. ಸೊ ಬಾಯಿಯೊಳಕ್ಕೆ ಹೋದ್ರೆ ಹಂಗೆ ಫುಲ್ಲು ಕರ್ಗೋಗ್ಬಿಡುತ್ತೆ. ಅವ್ರ ಸ್ಕೂಲಲ್ಲೂ ಎಲ್ಲ ಸ್ಕೂಲ್ದು ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮುಗೀತಲ್ಲ. ಮತ್ತು ಈ ವರ್ಷದ್ದು ಪೋರ್ಷನ್ಸ್ ಎಲ್ಲ ಕ್ಲೋಸ್ ಆಯಿತು. ಹಾಗಾಗಿ ಲಾಸ್ಟಲ್ಲಿ ಕಲ್ಮಿನೇಷನ್ ಡೇ ಅಂತ ಹೇಳಿ ಏನೇನು ಹೇಳ್ಕೊಟ್ಟಿದ್ದಾರೆ ಇಂಗ್ಲೀಷಲ್ಲಿ, EVS ಅಲ್ಲಿ, ಹಿಂದಿಲಿ, ಕನ್ನಡ, ಮ್ಯಾಥ್ಸಲ್ಲಿ ಎಲ್ಲನೂ ಒಂದೊಂದು ಅದರದ್ದು ಪ್ರೋಗ್ರಾಮ್ ಇಟ್ಟಿದ್ರು ಇವತ್ತು. ಸೊ ಹಾಗಾಗಿ 2 ಸೆಷನ್ ಇತ್ತು. ಮಾರ್ನಿಂಗ್ 8:30 ಒಂದು ಸೆಷನ್ನು, ಇವ್ರದ್ದು 11 o'clock ಸೆಷನ್ ಇದ್ದಿತ್ತು. ಸೊ ಮುಗಿಸ್ಕೊಂಡು ಈಗ ಬಂದ್ವಿ. ಆಲ್ರೆಡಿ 1:45 ಆಗ್ತಾ ಇದೆ. ಆಗಲೇ ನಾವು 12:30ಗೆ ಬಂದ್ವಿ. ಸೊ ಇಲ್ಲಿ ಮನೆ ಹತ್ರ ಸ್ಕೂಲ್ ಡೇ ಇತ್ತಲ್ಲ, ಇಲ್ಲಿ ಹೋಗಿದ್ಲು. ಸೊ ಫ್ರೆಂಡ್ಸ್ ಎಲ್ಲ ಹೋಗಿ ಕೂತ್ಕೊಂಡು ಪ್ರೋಗ್ರಾಮ್ ನೋಡಿದ್ರೋ ನೋಡಲೇ ಇಲ್ವೋ, ಬರೀ ತಿನ್ನೋದನ್ನ ನೋಡಿಕೊಂಡು ಅದೊಂದು ಕಾಸು ತೊಗೊಂಡೋಗಿ ಈಗ ತೊಗೊಂಬಂದಿದ್ದಾಳೆ. ಸೊ ತುಂಬ ಚೆನ್ನಾಗಿತ್ತು. ಸ್ಕೂಲ್ ಡೇ ಫಂಕ್ಷನ್ಸ್ ಚೆನ್ನಾಗಿರುತ್ತೆ. ಇಲ್ಲಿ ಬೆಳಗ್ಗೆ ಟೈಮ್ ಮಾಡ್ತಿದ್ದಾರೆ, ಇಲ್ಲಿ ಚೆನ್ನಾಗಿರುತ್ತೆ. ಸೊ ಸಾಕು, ನಿಧಾನಕ್ಕೆ ತಿನ್ನಬೇಕು. ಇದು 3 days ವ್ಲಾಗ್ನ ಮಿಕ್ಸ್ ಮಾಡಿ ಒಂದು ವ್ಲಾಗ್ ಮಾಡಿದ್ದೀನಿ. ಸೊ ಇವತ್ತು ಹೋಳಿ ಹಬ್ಬ, ಹಾಗಾಗಿ ಮಕ್ಕಳೆಲ್ಲ ಸ್ಕೂಲಿಂದ ಬಂದ ತಕ್ಷಣವೇ ಎಲ್ಲ ಬಂದುಬಿಟ್ಟು ಎಲ್ಲರೂ ಒಂದೊಂದು ಬಾಟ್ಲುಗಳು ತೊಗೊಂಡು ಬಂದಿದ್ದಾರೆ. ಎಲ್ಲ ನೀರು ತುಂಬಿಸ್ಕೊಂಡು ಕಲರ್ ಮಿಕ್ಸ್ ಮಾಡಿಕೊಂಡು ಎಲ್ಲ ಆಟ ಆಡೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಎಲ್ಲರೂ ಈಗ ಕಲರ್ಸ್ ತಂದು ಎಲ್ಲ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ಅವ್ರಿಗೊಂಥರ ಖುಷಿ, ನೀರಲ್ಲೆಲ್ಲ ನೆನ್ಕೊಂಡು ಆಟ ಆಡೋದಕ್ಕೆ, ಕಲರ್ಗಳು ಹಚ್ಕೊಂಡು ಆಡೋದಕ್ಕೆ ಸಖತ್ ಖುಷಿ. ಈ ಸಲ ಅಂತೂ 3 ದಿನ ಆಡಿದ್ದಾರೆ, ಹೋಳಿ ಆಡಿದ್ದಾರೆ. ಸೊ 3 days ಹೋಳಿ ಹಬ್ಬ. ಎಲ್ಲ ಹ್ಯಾಪಿ ಹೋಳಿ. ಮಕ್ಕಳು ರೋಡಲ್ಲೇ ಫುಲ್ ಎಲ್ಲ ಸ್ನಾನ ಮಾಡಿಬಿಟ್ರು ನೋಡಿ. ಬೇಡ, ಅದು ಹೋಗಲ್ಲ ಕಲರು. ನೋಡಲ್ಲಿ ಅಕ್ಕಂಗೆ ಹೋಗಲ್ಲ. ಆಮೇಲೆ ಅದು ಹಂಗೆ ಬ್ಲೂ ಕಲರ್ ಕೃಷಿ ನಿಂದ ಟೀ ಶರ್ಟ್ ಕಲರ್ ಆಯ್ತೀಯಾ? ನಮ್ಮ ಹುಡುಗರ್ದೆಲ್ಲ ನೋಡಿ ಇಲ್ಲೇ ಸ್ನಾನ ಮಾಡ್ಕೊಂಡ್ಬಿಡ್ತಾರೆ. ಮುಖ ತೊಳ್ಕೊಳ್ಳೋದು ಹೋಗಲ್ಲ ಕಿತ್ತು. ಮಳೆ ಬರ್ಸ್ತಾವ್ರೆಲ್ಲ ನನ್ನ ಮಳೆ. ಕಲರ್ಫುಲ್ ಆಗ್ಬಿಟ್ಟಿದ್ದೀರಾ? ಹಾಂ, ನೆನ್ನೆ ಬರೀ ನೀರು, ಇವತ್ತು ಫುಲ್ ಕಲರ್ಫುಲ್ಲು. ಯಾವುದಿದು? ಅರುಣ್ ಐಸ್ ಕ್ರೀಮಾ? ಅರುಣ. ಸ್ಟ್ರಾಬೆರಿ ಫ್ಲೇವರು. ಹೇಗಿದೆ ಟೇಸ್ಟ್ ನೋಡಿ ಹೇಳು. ಕೇಕು ಐಸ್ ಕ್ರೀಮ್ 2 ಮಿಕ್ಸ್. ಐಸ್ ಕ್ರೀಮ್ ಕೇಕ್. ಅದಿರಲಿ, ಫಸ್ಟ್ ಇತ್ತಿನ ನೋಡ, ಹೇಳೋ ಹೆಂಗಿದೆ ಟೇಸ್ಟು ಅಂತ. ಐಸ್ ಕ್ರೀಮ್ 80 ರೂಪೀಸು. 80 ರೂಪೀಸ್ ವರ್ತಾ ಏನು ಅಂತ. ಚೆನ್ನಾಯ್ತಾ? ಇವತ್ತು ಮುಖಕ್ಕೆ ಹೋಳಿ ಎಲ್ಲ ಹಚ್ಚಿ ಕಳಿಸಿದ್ದಾರೆ ಸ್ಕೂಲಲ್ಲಿ. ನೆನ್ನೆನೇ ಇವರು ಹೋಳಿ ಎಲ್ಲ ಆಡಿ ಮುಗಿಸ್ಬಿಟ್ರು. ಸ್ಕೂಲ್ ಇವತ್ತು ಹೋಳಿ ಇದ್ರೋದನ್ಸುತ್ತೆ. ಸೊ ಇವತ್ತು ಸ್ಕೂಲಲ್ಲೆಲ್ಲ ಹೋಳಿ ಹಚ್ಚಿ ಕಳಿಸಿದ್ದಾರೆ. ಅವಳಿಗೂ ಹಚ್ಚಿ ಕಳಿಸಿದ್ರು, ಈಗ ಇವಳಿಗೂ ಹಚ್ಚಿದ್ದಾರೆ. ಇವತ್ತು ಬೆಳಗಿನ ತಿಂಡಿ ಮೆಂತ್ಯ ಬಾತ್ ಮಾಡಿದ್ದೆ. ನನ್ನ ಮಗಳಿಗೆ ಯಾವಾಗಲೂ ಅದ್ರ ಜೊತೆಗೆ ಮೊಸರು ಇರಲೇಬೇಕು. ಏನು ತಿಂಡಿ ಮಾಡಿದ್ರು ಅದ್ರ ಜೊತೆಗೆ ಮೊಸರು ಇರಲೇಬೇಕು ಅವಳಿಗೆ. ನನ್ನ ಮಗಳು ನೋಡಿ ಸ್ಕೂಲಿಗೆ ಮಾಡ್ಕೊಂಡು ಹೋಗಿದ್ಲಲ್ಲ, ಅದನ್ನು ಮ್ಯಾಮ್ ವಾಪಸ್ ರಿಟರ್ನ್ ಕೊಡ್ತಾರೆ. ಸೊ ಹಾಗಾಗಿ ಅದನ್ನೆಲ್ಲ ತಂದು ಇಲ್ಲಿ ಅಂಟಿಸ್ಬಿಟ್ಟಿದ್ದಾಳೆ.
ಅದಕ್ಕೆ ಅತ್ತೆ ಎಲ್ಲ ಇದ್ಕಿದ್ದು ಕಾಳು ಕೊಟ್ಟು ಕಳಿಸಿದ್ರು. ಸೊ ಇದರಲ್ಲಿ ಚೋಚೋ ಮಾಡೋಣ, ಇನ್ನೊಂದು ಸ್ವಲ್ಪ ಮಕ್ಕಳು ಮನೆಯಲ್ಲಿ ಇವಾಗ ಇರೋದ್ರಿಂದ ತಿನ್ನೋಕ್ಕೆ ಅಂತ ಇರ್ತಾರೆ. ಸೊ ಹಾಗಾಗಿ ಇದನ್ನು ಚೋಚೋ ಮಾಡಿಟ್ರೆ ತಿನ್ಕೊತಾರೆ ಅಂತ ಹೇಳಿ ಈಗ ಮಾಡಬೇಕು. ಎಣ್ಣೆಲಿ ಕರಿಯೋದೇ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ.